ಅಡುಗೆಯಲ್ಲಿ ನಿಮ್ಗೆ ಏನು ಇಷ್ಟ ರೀ ಸರ್? ಅಡುಗೆನಲ್ಲಿ ಮೀನು ತುಂಬ ಇಷ್ಟ. ಓ, ಇಲ್ಲಿ ಫ್ರೆಶ್ ಮೀನು ಸಿಗ್ತಾವ್ರಿ ಸರ್? ಇಲ್ಲಿ ಹೊಳೆ ಮೀನು ಸಿಗ್ತಾವೆ ಕಾಣುತ್ತೆ. ಹೊಳೆ ಮೀನು ನಮಗೆ ಸಮುದ್ರಕ್ಕೆ ಸಿಗ್ತದೆ. ಹಾಂ, ಇಲ್ಲಿ ಆ ಕಡೆಯಿಂದ ಮಂಗಳೂರಿಂದ ತರಿಸ್ತಿದ್ರಿ ಸರ್? ಇಲ್ಲೇ ಸಿಗುತ್ತೆ, ಮಂಗಳೂರಿನ ಹ್ಞೂ, ಇಲ್ಲೇ ಸಿಗುತ್ತೆ, ಫ್ರೆಶ್ ಆಗಿ ಸಿಗುತ್ತೆ. ಹ್ಞೂ, ಚೆನ್ನಾಗಿತ್ತು ಮೀನು, ಕೋಳಿ. ಹ್ಞೂ, ಮಟನ್ ಇಷ್ಟ ಆಗುತ್ತೆ, ಆದರೆ ಹಾರ್ಟ್ ಟ್ರಬಲ್ ಇದೆ ನನಗೆ. ಸ್ಟೆಂಟಿಂಗ್ ಆಗಿದೆ. ಹಾಗೆ ಅಮ್ಮವ್ರ ಅಡುಗೆ ಚೆನ್ನಾಗಿ ಮಾಡ್ತಿದ್ರಲ್ಲ ಸರ್? ಅಮ್ಮವ್ರ ಅಡುಗೆ ಚೆನ್ನಾಗಿ ಮಾಡ್ತಾಯಿದ್ರು, ಹೇಳ್ಕೊಟ್ಟಿದ್ದಾರೆ ತಕ್ಕ ಮಟ್ಟಿಗೆ ಎಲ್ರಿಗೂ. ಓ, ಹ್ಞೂ, ಆ ಪುಡಿ ಎಲ್ಲ ಬರ್ಸ್ಕೊಂಡಿದ್ದೀವಿ. ಓ, ಅವರೇ ಪುಡಿ ಮಾಡ್ತಿದ್ರು ಮನೆಯಲ್ಲೆಲ್ಲ? ಹೌದಾ? ಸಾಂಬಾರು ಪುಡಿ ಅವು ಇವು ಎಲ್ಲ, ಸಾಂಬಾರು ಪುಡಿ, ಚಿಕನ್ ಪುಡಿ, ಹಾಂ, ಮಟನ್ ಪುಡಿ, ಮೀನಿನ ಪುಡಿ ಎಲ್ಲ ಮಸಾಲೆ. ತುಂಬ ಇಷ್ಟ ಅವ್ರಿಗೆ ಅಡುಗೆ, ಭಾರಿ ಇಷ್ಟ ಅವ್ರಿಗೆ. ಹಲಸಿನ ಕಡುಬು. ಓಹೋ, ಅಲ್ಲಿ ನೋಡಿದೆ ಎಂಟ್ರೆನ್ಸಲ್ಲಿ ಹಲಸಿನ ಗಿಡ ಇದೆ ರೀ ಸರ್. ಅವರು ಮೀನೆಲ್ಲ ಮಾಡ್ತಿದ್ರು ಸರ್, ಚಂದ. ನಂಬರ್ ಒನ್, ಅವರೇ ಕ್ಲೀನ್ ಮಾಡಿ, ಹೆಚ್ಚು ಕ್ಲೀನ್ ಮಾಡಿ ಮಾಡೋ. ಹೌದು. ಇನ್ಕ್ಲೂಡಿಂಗ್ ಕೋಳಿ. ಹೌದಾ? ಭಾರಿ ಚೆನ್ನಾಗಿರೋದು ನೋಡೋಕ್ಕೆ. ಆಮೇಲೆ ಅವ್ರು ತೊಳೆಯುವಾಗ ಒಂದು ಹದ, ಅದರಲ್ಲಿರ್ತಕ್ಕಂಥ ಆ ಕೊಬ್ಬಿನಂಶ ಇದೆಯಲ್ಲ, ಅದು ಹೋಗದೆ ಇರೋ ಥರ ಕೈ ಅಡ್ಡ ಇಟ್ಕೊಂಡು ತೊಳೆಯೋರು. ಹೌದಾ? ತುಂಬ ಒಂದು ಶಿಸ್ತು. ಅಡುಗೆ ಕಲಿಬೇಕಾದ್ದು ಬೇಕಾದಷ್ಟು ಇದೆ ನನ್ನ ತಾಯಿಯವ್ರ ಹತ್ರ. ನಿಮ್ಮ ಶ್ರೀಮತಿಯವರು ಅಡುಗೆ ಚೆನ್ನಾಗಿ ಮಾಡ್ತಾರೆ? ಮಾಡ್ತಾರೆ ಮಾಡ್ತಾರೆ ಮಾಡ್ತಾರೆ. ಅವ್ರದ್ದು ಆ ಕಡೆ ಅಲ್ಲ ಸರ್, ಮೈಸೂರು ಕಡೆ ಅಡುಗೆ, ನಿಮ್ದು ಈ ಕಡೆ ಮಂಗಳೂರು ಕಡೆ ಅಡುಗೆ ಇರಬೇಕು. ಮಾಡ್ತಾರೆ ಮಾಡ್ತಾರೆ, ಎರಡು ಮಾಡ್ತಾರೆ, ಕಲಿಸ್ಕೊಟ್ಟಿದ್ದಾರೆ. ಎಲ್ಲಿ ನನಗೆ ಅಡುಗೆಗೆ ತೊಂದರೆ ಆಗಬಾರ್ದು ಅಂತ ಎಲ್ರಿಗೂ ಹೇಳ್ಕೊಟ್ಟಿದ್ದಾರೆ, ಎಲ್ಲರ ರತ್ನನಿಗೆ ಹೇಳ್ಕೊಟ್ಟಿದ್ದಾರೆ. ಕಳ್ಸುಪ್ಪಕ್ಕ ಅವರಿಗೆ. ಅಮ್ಮಮ್ಮ ಕಾಲು ತಗೊಳ್ಳಿ, ಚೆನ್ನಾಗಿ. ಸರ್, ಇದು ಅಮ್ಮವ್ರ ವಾಸ ಮತ್ತೆ ನಿಮ್ಮ ರೂಮು ಕೂಡ ಹೌದು. ಹೌದಲ್ರಿ ಸರ್? ಹೌದು. ಇದು ಫೋಟೋ ಇಲ್ಲೇ ಇರುತ್ತೆ ರೀ ಸರ್? ಇಲ್ಲೇ ಇರುತ್ತೆ. ಅಂದರೆ ಅದೇ ಬಟ್ಟೆ, ಅದೇ ಅವ್ರ ಮೇಲೆ ಹಾಕೊಂಡಿದ್ದು ಶಾಲು. ಇದು ಮೇಲೆ ಹೊತ್ಕೋತಾ ಇದ್ದಿದ್ದು ಶಾಲು. ಇದೊಂದು ಶಾಲು ಅವ್ರದ್ದು, ಇದೊಂದು ಶಾಲು. ಇದು ದಿಂಬು ಇಷ್ಟಪಟ್ಟು ತಪ್ಕೊಳ್ಳೋರು. ದಿಂಬನ್ನ ಇದು ಈ ಬೊಂಬೆಗೆ ಮುತ್ಕೊಡೋರು, ಭಾರಿ ಇಷ್ಟ. ಡೈಲಿ ಬೆಳಗ್ಗೆ ಹಾಫ್ ಬಾಯ್ಲ್ಡ್ ಇದು ಮತ್ತು ಇದು ಕುಡಿಯೋರು. ಅದ್ರ ದಿನ ಬಂದು ಇಟ್ಬಿಡ್ತಾರೆ ಅದನ್ನ. ಈಗಲೂ ಯಾವಾಗ ಇಷ್ಟಪಡೋ ಮಿಠಾಯಿಗಳ ಸರ್ ಅವು. ಹೌದು. ಇದು ಅಂಬಾಭವಾನಿ, ಇದು ಮಹಾರಾಷ್ಟ್ರ ಅಂಬಾಭವಾನಿ ಅವ್ರದ್ದೇನೆ. ಇದು ಕಮಂಡ್ಲನು, ಇದು 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 ಪಾದುಕೆಗಳು ಅಲ್ಲಿಂದ ತಂದು ಅದನ್ನೇ ಹೇಳ್ತಾರೆ. ಅವ್ರು ಬೇರೆ ಯಾರು ಅಲ್ಲ, ಅವರೇನೆ ಶಕ್ತಿ ನಿಮ್ಮಮ್ಮ ಅಂತಂತ ಹೇಳ್ಬಿಟ್ಟು ಹೇಳು. ಮನೆಗೆ ಅವ್ರೊಬ್ರಿಗೆ ಸೂತಕ ಇಲ್ಲ ಇಲ್ಲಿ ಅಂತೇಳಿ, ಆ ಥರ ಒಂದು ವ್ಯಕ್ತಿತ್ವ ಅವ್ರದ್ದು. ಅಲ್ಲೇ ಅಂಬಾಭವಾನಿ ಮಹಾರಾಷ್ಟ್ರ ದೇವಸ್ಥಾನ, ಮಠದ್ದು ಹಂಗೆ ತಗೊಂಡ್ಬಂದ. ಹೌದು, ಅಮ್ಮವ್ರು ಸ್ವಲ್ಪ ಇನ್ನು ತೀರ್ಕೊಳಕ್ಕೆ ವಾರಕ್ಕೆ ಮುಂಚೆ ಬಂದವರು. ಪಾದಕ್ಕೆ ಹಾಕಿ ಪಾದ ತೊಳೆದು. ನಮ್ಮವರು ಹಸ್ತಾಕ್ಷರ ತುಂಬ ಇದಾಗಿ ನನಗೆ ಏನು ಅಂದರೆ ಅವ್ರ ಹೆಸರಲ್ಲೇ ವ್ಯವಹಾರ ಮಾಡಬೇಕು. ಎಂ ಲೀಲಾವತಿ ಬ್ಯಾಂಕಿಗೆ ಸೈನ್ ಮಾಡ್ಕೊಡ್ತಾ ಇದ್ರಲ್ಲ ನೋಡ್ರಿ, ಇದೆಲ್ಲ ಸೈನ್ ಮಾಡ್ಕೊಳ್ಳೋರು. ಲಾಸ್ಟಿಗೆ ಸ್ವಲ್ಪ ಸ್ಕ್ರ್ಯಾಚ್ ಬರೋದು ಕಷ್ಟ ಆಗೋದು. ನೀನು ಹೇಗಾದರೂ ಮಾಡುವಂಥ ಬ್ಯಾಂಕಲ್ಲಿ ನಾನು ಸ್ಪೆಷಲ್ ಪರ್ಮಿಷನ್ ಕೇಳಿಬಿಟ್ಟೆ. ಅವರು ಗೀಚಿದ್ರು ಅದು ಸೈನ್ ಏನು ಅಂತಂತ ಹೇಳಿದೆ ನಾನು. ಇಲ್ಲಿ ನಾನೇ. ಯಾವಾಗ್ಲೂ ಮೊದಲಿಂದ ಮೊದಲಿಂದ ನೀವು ಸಪರೇಟ್ ಇರ್ತಿರ್ಲಿಲ್ಲ?
ಸಪ್ರೇಟ್ ರೂಮ್ ಇಲ್ಲ. ಹೌದಾ? ಹಾಗೆ ಬೆಳೆದು ಬಂದ್ಬಿಟ್ಟೆ, ಅದಕ್ಕೆ ಅಷ್ಟು ಅಂದ್ರೆ ಕಷ್ಟ. ಸರ್ ನೀವು ಹಿಂಗೆ ಅಂತೀರಿ, ನನ್ನ ಮಗ ಈಗಲೇ ನಂಗೆ ಸಪ್ರೇಟ್ ಬೆಡ್ರೂಮ್, ನನ್ನ ಬೆಡ್ರೂಮ್ ನೀ ಕಾಲು ಇಡಬೇಡ, ನನ್ನ ಬೆಡ್ರೂಮ್ ಕಾಲು ಇಡಬೇಡ ಅಂತಾನೆ. ನೀವು ನೋಡಿದ್ರೆ ತಾಯಿ ಪಕ್ಕನೇ ಇಲ್ಲೇ 3 ಹೊತ್ತು. ಹೌದು, ಗ್ರೇಟ್ ಸರ್ ನೀವು. ಏನು ಮಾಡೋದು. ಅಂದ್ರೆ ಈ ರೂಮ್ ಒಂಥರ ದೇವಾಲಯ ತರ ಇದೆ ಸರ್. ಹೌದು, ಅದೇ ಫೀಲ್ ಆಗುತ್ತೆ. ಅಮ್ಮವ್ರು ವೈಬ್ರೇಷನ್, ಪಾಸಿಟಿವ್ ವೈಬ್ರೇಷನ್. ಹೌದಲ್ಲ ಸರ್? ಫೋಟೋಸ್ ಸರ್, ಮೆಮೊರೀಸ್ ಸರ್ ಇವೆಲ್ಲ. ಹೌದು, ಸ್ವೀಟ್ ಮೆಮೊರೀಸ್, ಮರೆಯೋಕೆ ಆಗಲ್ಲ. ಸರ್ ಅದು ಆ ಫೋಟೋದಲ್ಲಿ ಸರ್, ಅದು ಪಕ್ಕ ನೀವೇ ಸರ್. ನಿಮ್ ಕಿವಿ ನೋಡಿದ್ರೆ ಹೇಳ್ಬೋದ್ರಿ ಸರ್. ಹೌದಲ್ರಿ ಸರ್? ಪಕ್ಕ ನೀವೇ ಅದು. ಯಾಕಂದ್ರೆ ನಿಮ್ ಕಿವಿಗಳ ಬಗ್ಗೆ ನಿಮ್ ತಾಯಿಯವ್ರು ಏನ್ ಹೇಳ್ತಿದ್ರಿ ಸರ್? ದೊಡ್ಡ ಆನೆ ಕಿವಿ ನಿಂದು ಅಂತ ಹೇಳಿದ್ರು. ಹೌದಾ ಸರ್? ಬಟ್ ಅದೃಷ್ಟ ಅಂತ್ರಿ ಸರ್. ಹೌದು, ನಿಜ ನಿಜ. ಅದೃಷ್ಟ ಅಂತಾರೆ ನಮ್ಮ. ನನಗೆ ಯಾವ ಥರನೂ ನೋವಿಲ್ಲ, ತುಂಬ ಸಂತೋಷ ಆಯ್ತು. ನೋವಿಷ್ಟೇ, ಅಮ್ಮವ್ರು ಅಗಲಿರೋದು ನನಗೆ ತುಂಬ ದೊಡ್ಡ ಆಘಾತ ಜೀವನದಲ್ಲಿ. ಅಂತ ತಾಯಿಯ ಜೊತೆ ಇಷ್ಟು ದಿನ ಕಳೆದ್ರಲ್ಲ ಸರ್, ಅದು ನೀವು ಅದೃಷ್ಟವಂತರು. ಅಷ್ಟೇ ಅಷ್ಟೇ. ಹೌದಲ್ಲ ಸರ್? ಸರ್ ಪುನೀತ್ ರಾಜ್ ಇದ್ದಾರೆ. ಇಲ್ಲಿ ಏನೋ ತೋರಿಸ್ತಾ ಇದ್ದಾನೆ ಪುನೀತ್, ಏನು ತೋರಿಸ್ತಾ ಇದ್ದಾನೆ. ನೆಕ್ಸ್ಟ್ ನೀನು ಯಾಕೆ ಬರ್ತೀಯ ನನ್ನ ಪಕ್ಕದಲ್ಲಿ ಅಂತ. ಪಾಪ, ಅಯ್ಯೋ ಏನಮ್ಮ. ಅದು ಅಮ್ಮ ಅವ್ರು ಇದ್ದಾಗ ಫೋಟೋ ಹಾಕಿದ್ದ ಎಂತ? ಅದು ಇದ್ದಾಗೆ ಹಾಕಿದ್ದಮ್ಮ. ಅವರೇ ಹೇಳಿದ್ದ ಫೋಟೋ? ಗುರುಗಳು ತಗೊಂಬಂದು ಇಮಿಡಿಯೇಟ್ ನಾವು ತಗೊಬೇಕು ಅಂತ ಹೋಗುವಾಗಲೇ ಒಂದು ಗುರುಗಳು ತಗೊಂಬಂದು ಕೊಟ್ಟು ಎಡಿ ಇಲ್ಲಿ ಅಂತ ಹೇಳ್ಬಿಟ್ಟು ಪಾಪ. ಅದು ನಾಗಪ್ಪ ಅವರು ಆ ಕಡೆ ಅವರಲ್ಲ? ಇವ್ರು ಮುನೀಶ್ವರ ಈ ಗುಡಿ ಇದೆ, ಇಲ್ಲ ಇಲ್ಲೇ ಇದ್ದಾರೆ ಅವರು. ಸರಿ, ಇಷ್ಟು ಎತ್ತರ ಇದ್ದಾರೆ. ಹೌದಾ? ಎಷ್ಟು ಎತ್ತರ ಹಿಡಿಯ ನಿಜವಾದ್ದು. ಫೋಟೋಗೆ ಹಿಂಗೆ ಪೋಸ್ ಮಾಡಿದ್ರು ನೋಡಿ. ಹಂಗಲ್ಲ ಸರ್, ಇದನ್ನು ಇವರು ಇದ್ದಾರೆ, ಯಾರವರು? ಅದು ಇನ್ಫೆಂಟ್ ಜೀಸಸ್. ಮಂಡ್ಯದ ಕಡೆ ಒಬ್ರು ರೈತರು ಒಬ್ರು ಕೊಟ್ರು ಪಾಪ. ಅದನ್ನು ದೇವರು ತರ ಇಟ್ಟು ಪೂಜಿಸೋದು. ಅವರು ಬಹಳ ಇಷ್ಟಪಡೋ ದೇವ್ರ ಯಾರಾಗಿದ್ರು ಸರ್? ಅಮ್ಮವ್ರಿಗೆ ಮಂಜುನಾಥ ಗಣೇಶ. ಬಾಳ್ ಮಂಜುನಾಥ ಅನ್ನೋರವರು. ಮನೆದೇವ್ರವ್ರಿಗೆ. ಅಮ್ಮವ್ರಿಗೆ ಸೀರೆ ಹುಚ್ಚು ಬಾಳ ಇತ್ರಿ ಸರ್. ಸೀರೆಗಳು. ಹೌದಾ? ಎಲ್ಲಿ ಹೋದ್ರು ಸೀರೆ ತಗೋತಿದ್ರು. ಅವ್ರ ವಾರ್ಡ್ರೋಬ್ ನೋಡೋಣ್ರಿ ಸರ್. ಅಂದ್ರೆ ಅವ್ರು ಇಲ್ಲ ಅಲ್ಲ, ಸ್ವಲ್ಪ ಆರ್ಗನೈಸ್ಡ್ ಆಗಿ ಇರಲ್ಲ. ಆದ್ರೂ ಇರ್ಲಿ ಬಿಡಿ. ಅವ್ರ ಫೇವ್ರೇಟ್ ಸ್ಯಾರಿ ಇದೆಯಾ ಸರ್ ಇದರಲ್ಲಿ? ಗೊತ್ತಾ ಸರ್ ಯಾವ್ದಂತ ಅವ್ರ ಫೇವ್ರೇಟ್ ಸ್ಯಾರಿ? ನೋಡ್ರಿ, ಇಲ್ಲಿ ಮೇಲೆ ಇಟ್ಟಿದ್ದಾರೆ ನೋಡಿ, ಎಲ್ಲ ಅವ್ರು ಇಷ್ಟದ್ದೇನೆ. ಹಸಿರು ಇಷ್ಟ. ಹಸಿರು ಕಲರ್ ಇಷ್ಟ ಸರ್ ಅವರಿಗೆ. ಹಸಿರು ತುಂಬಾ ಇಷ್ಟ. ಏನ್ ಈ ಜಾಗ ನೋಡಿದಾಗ ಏನ್ ಅನ್ನಿಸ್ತು, ಬೇಜಾರಾಗತ್ತಮ್ಮ. ಹೌದಲ್ರಿ ಸರ್? ಇವು ಇಷ್ಟ ಅವ್ರಿಗೆ, ಈ ಥರದ್ದು ಕಾಟನ್. ಅಮ್ಮ ಅಮ್ಮ ನಿನ್ನ ಪ್ರೇಮಕ್ಕೆ. ಇವಾಗ ಯಾರಾದ್ರೂ ಹಿಂಗ್ ತೀರ್ಕೊಂಡ್ರಿ ಸರ್, ಅದ್ ಹಾಸಿಗೆ ಚೆಲ್ಲೋದು ಅಥವಾ ಅವ್ರು ಯೂಸ್ ಮಾಡಿರೋದು ಅದು ಇದು ಚೆಲ್ಲೋದು ಮಾಡ್ತಾರೆ. ಬಟ್ ನೀವು ಅಲ್ಲಿ ಹಾಸಿಗೆನೂ ಹಂಗೆ ಇಟ್ಕೊಂಡಿದ್ದೀರಿ, ಮತ್ತ ಅವ್ರು ಏನೇನು ಯೂಸ್ ಮಾಡ್ತಿದ್ರೆ ಎಲ್ಲರೂ ಹಂಗೆ ಇಟ್ಕೊಂಡಿದ್ದೀರಿ. ಹೌದಲ್ರಿ ಸರ್? ನಾವು ಬಿಟ್ಕೊಡೋದೇ ಇಲ್ಲ. ಹೌದಲ್ಲ ಸರ್? ನಮ್ಮ ಜೊತೆಲೇ ಇದ್ದಾರೆ ಅನ್ನೋಂಥ ಅದು ಅಷ್ಟು ಅಚಲವಾದ ನಂಬಿಕೆಯೊಂದಿಗೆ ನಾನು ಜೀವನ ಮಾಡ್ತೀನಿ. ನಾನು ಅವರು ಇರೋದ್ರಿಂದಲೇ ಅದನ್ನು ನಾನು ಭಾವನೆ ಇಟ್ಕೊಂಡ್ರೆ ನಾನು ತಿರುಗಿ ಅವ್ರೇನು ಅನ್ಕೊಂಡಿದ್ರು ಅವರ ಹಾದಿಲಿ ನಡೆಯುವಷ್ಟು ಶಕ್ತಿ ದೇವರು ಕೊಟ್ಟ. ಸತ್ಯ, ಅವರೇ ಕೊಟ್ಟಿದ್ದಾರೆ ನಮಗೆ. ಸರ್, ನಿಮಗೆ ಕಾರ್ಗಳು ಹುಚ್ಚು ಜಾಸ್ತಿನಾ? ಮೊದ್ಲಿಂದನೂ ಹುಚ್ಚು ಜಾಸ್ತಿ. ಹೊಸ ಹೊಸ ಕಾರ್ ತಗೋಬೇಕಂತೇಳಿ ಅಮ್ಮವ್ರು ಏನಂತಿದ್ರು? ಕೊಡಿಸ್ತಿದ್ರ ಅಥವಾ ಯಾಕೆ ಬೇಕಂತಿದ್ರ? ಸುಮ್ಮನೆ ನಮ್ಗೆ ಹೋಗ್ತೇಗೆ ಎಷ್ಟು ಬೇಕು ಅಷ್ಟು ಯಾಕೆ ಇದೆಲ್ಲ ಮಾಡ್ಕೊಂಡು ಗಾಡಿ ಕೂತ್ಕೊಂಡು ಚೆನ್ನಾಗಿದೆ ಇದು ಒಂಥರ ಅಂತ ದಯವಿಟ್ಟು ಹೇಳೋದು. ಸರ್, ಇದು ಓಮ್ನಿ 800 ಓಲ್ಡ್. ಆ ಕಾಲಕ್ಕೆ ದ್ವಾರಕೀಶ್ ಅವರು ನಮ್ಗೆ ಡ್ಯಾನ್ಸ್ ಆಗ್ಲಿ ಇನ್ನೊಂದು ಗಾಡಿ ಕೊಡ್ತೀನಿ ಅಂತ ಹೇಳಿದ್ರು. ಪಾಪ ಅನ್ನೂ ಕೊಡಕ್ ಆಗ್ಲಿಲ್ಲ ಅವ್ರಿಗೆ. ಆ ಜ್ಞಾಪಕ ಹೊರತಾಗ ಇದು ಬಂದು ಸೇರ್ಕೊಂಡ್ಬಿಡ್ತು. ಎಷ್ಟು ವರ್ಷ ಸರ್ ಇದಕ್ಕೆ? ಟ್ರೂ ವ್ಯಾಲ್ಯೂ ಇದು ಆಯ್ತು. ಇದು ಎಲ್ಲ ಒಂದು ಆ ಟೈಮಿಂದೆಲ್ಲ ಇದು ರೀಸೆಂಟ್.
ಟ್ರೂ ವ್ಯಾಲ್ಯೂವಲ್ಲಿ ಇಲ್ಲೇ ಯಶವಂತಪುರದಲ್ಲಿ ತೊಗೊಂಡೆ. ಹ್ಮ್ 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 ಇದೊಂದು ಆಯ್ತು, ಒಂದು 8-9 ವರ್ಷ ಆಗುತ್ತೆ. ಹಾಂ ಸರ್. ಇದು ಅಮ್ಮವ್ರ ಫೇವ್ರೆಟ್ ಕಾರ್, ಅಮ್ಮವ್ರ ಕಾರ್ ಇದು. ಅಮ್ಮವ್ರ ಕಾರ್ ಸರ್. ಹಾಂ, ಜಾಸ್ತಿ ಇದರಲ್ಲೇ ಓಡಾಡ್ತಿದ್ರು. ಮಿಕ್ಸುಬಿಷಿ ಚಾಲೆಂಜರ್ ಅಂತ ಹಾಂ ಆಫ್ ರೋಡಿಂಗ್ ವೆಹಿಕಲ್ ಇದು. ಹಾಂ, ರೋಡ್ ಬಿಟ್ಟು ಬಂಡೆ ಬೆಟ್ಟ ಎಲ್ಲಿ ಬೇಕಾದ್ರು. ಹೆಸರು ಎಲ್ಲಿ ಬೇಕಾದ್ರೂ ರೋಡ್. ಹ್ಮ್, ಅಲ್ಲಿ ಟ್ರ್ಯಾಕ್ಟರ್ ಗಾಡಿ ಹೊಡೆದಂಗೆ ಓಡ್ತಿದೆ. ಹಳೇದ್ರಿ ಸರ್. ಹಳೇದೇ ಇದು, ರೇರ್ ಪೀಸ್ ಪಾರ್ಟ್ಸ್. ಹಾ, ಬಟ್ ಇದು ಗಾಡಿ ಬಂದು ಒಂದು ರೇರ್ ಗಾಡಿ ಇದು. ಹ್ಮ್ ನಮ್ಮವ್ರು ನೋಡಿದಾಗ ಆಸೆ ಪಟ್ಟು ಎಕ್ಸ್ಟ್ರಾ ಗೇರ್ ಇದೆ, ಆಫ್ ರೋಡಿಂಗ್ ಗೇರ್. ಹ್ಮ್ ಆಮೇಲೆ ಇಲ್ಲಿ ಇದು ಒಂದು 2 ಎಕ್ಸ್ಟ್ರಾ ಗೇರ್ ಇದೆ. ಬಟನ್ಸ್ ಹ್ಮ್ ಒಂದು ಲೆಫ್ಟ್ ಸೈಡ್ ಹಾಕಿದ್ರೆ ಅದು ಬಂದು ಹೋಲ್ಡ್ ಹ್ಮ್ ಅಂದ್ರೆ ಗಾಡಿ ನೆರೆಗಿರೆ ಬಂದಾಗ ಹ್ಮ್ ಟೈರ್ ಗಟ್ಟಿಯಾಗಿ ಇಟ್ಕೊಂಡ್ಬಿಡುತ್ತೆ ಭೂಮಿ. ಹೋ 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 ಒಂದು 2.5 ಟನ್ ತೂಕ ಅಷ್ಟಕ್ಕೆ ಬಂದು ಹೊಡೆದ್ರು ಕೂಡ ಗಾಡಿಗೆ ಮೂವ್ ಆಗಲ್ಲ. ಹೋ, ಅದೇ ನೆರೆ ಹ್ಮ್ ಪ್ರವಾಹ. ಎಷ್ಟು ವರ್ಷ ಸರ್ ಇದಕ್ಕೆ? ಇನ್ನೊಂದು ಪವರ್ ಅಂತ ಇದೆ, ಹ್ಮ್ ಹೆವಿ ಕೆಸರು, ಅದ್ರಲ್ಲಿ ಪವರ್ ಅಂತ ಆಗ್ತದೆ. ಆಯ್ತು, ಇದು ಒಂದು 12-13 ವರ್ಷ, 14 ವರ್ಷ. ಟೈರ್ಗಳೆಲ್ಲ ಸಖತ್ತಾಗಿದ್ದಾವೆ ಸರ್. ಹ್ಮ್, ಇದೇನ್ ಸರ್? 111111 ಎಲ್ಲ ಗಾಡಿಗಳಿಗೆ ಇದೇನಾ ಅಥವಾ ಇದಕ್ಕೊಂದಕ್ಕೆ ಬೇರೆ ಬೇರೆ ಬೇರೆ? 24 ನನ್ನ ಫೇವ್ರೆಟ್. ಹಾ, ಹೌದ್ರಿ ಸರ್. ಹಾಂ 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 ಹಾಂ, ಓಕೆ. ಅಮ್ಮ ಎಂದರೆ ಏನೋ ಹರ್ಷವು. ಅಷ್ಟೇ, ಸಂಸಾರ ದೊಡ್ಡದಲ್ವಾ, ಹಾಂ, ಎಲ್ಲ ಗ್ಯಾಂಗ್ ಜೊತೆ ನಾಯಿ ಬರಬೇಕು. ಅವನ ಅಮ್ಮನ ಜೊತೆಲಿ ಬ್ಲ್ಯಾಕಿ. ಹಾಂ, ಅವನೊಂದು ರಾಣಿ ಇದ್ದ, ಅವಳು. ಹಾಂ, ಇಬ್ರು ಈ ಗಾಡಿನಲ್ಲಿ ಇರ್ಬೇಕು ಅಂತ ಹೇಳ್ಬಿಟ್ಟು ಇದಿಷ್ಟೆಲ್ಲ ವ್ಯವಸ್ಥೆ ಇತ್ತು. ಹ್ಮ್ ಇದು ಅಷ್ಟೇ, ನಿಮ್ಗೆ ಗೇರ್ ಬಂದು ಇಲ್ಲೇ ಗೇರ್ ಬಂದ್ಬಿಡುತ್ತೆ. ಹ್ಮ್ ಸುಮ್ಮನೆ ಹಿಂಗಂದ್ರೆ ಗೇರ್ ಬಿದ್ದುಬಿಡ್ತಿದೆ. ಇದು ರಿವರ್ಸ್ ಅಷ್ಟೇ. ಪ್ರೆಸ್ ಮಾಡಿದ್ರೆ ಪಾರ್ಕಿಗೆ ಬಂದು ನಿಂತ್ಕೊಳ್ತೀವಿ ಅಷ್ಟೇ. ಇದರಲ್ಲಿ ನಿಮ್ಮ ಫೇವ್ರೇಟ್ ಯಾವ್ದ್ರಿ ಸರ್? ಎಲ್ಲ ಗಾಡಿಗಳು ಒಳ್ಳೆ ಗಾಡಿಗಳೇ. ಇಲ್ಲ, ಒಂದು ಫೇವ್ರೇಟ್ ಅನ್ನೋದು ಇರುತ್ತಲ್ರಿ ಸರ್? ಫೇವ್ರೇಟ್ ತುಂಬಾ ಇಷ್ಟ ಇದೆ, ಹೌದಾ ಸರ್? ತುಂಬಾ ಸ್ಮೂತ್. ಇದೂ ಅಷ್ಟೇನೆ, ನಮ್ಮ ತೋಟದಲ್ಲಿ ಜನಗಳು ಜಾಸ್ತಿ, ಅವರೆಲ್ಲರನ್ನೂ ಕರ್ಕೊಂಡು ಹೋಗೋಕೆ ಮಾಡಕ್ಕೆ. ಆಮೇಲೆ ನಮ್ಮ ವ್ಯವಸಾಯ ಸಾಮಗ್ರಿಗಳು, ಇದು ವ್ಯವಸಾಯ ಸಾಮಗ್ರಿಗಳು ಅದನ್ನು ತಗೊಳತ್ತೆ. ಇದು ಹೌದಾ? ಟೊಯೋಟಾ ಎಸ್ಟಿಮಾ ಅಂತ ಹೇಳಿ ನೋಡಿ. ಹಿಂದೆ ನೋಡಿ, ಸನಿಕೆ, ಗುದ್ಲಿ, ಚಾಪೆ, ನಿದ್ದೆ ಮಾಡಕ್ಕೆ. ಸೇಮ್ ಹಳ್ಳಿಯವರೇ ನಾವು, ನೋಡ್ರಿ ಎಲ್ಲ ಇದ್ರಲ್ಲೇ. ಇದೆಲ್ಲ ಆಧುನಿಕ ಕೃಷಿಕ. ಔಷಧಿ ಹೊಡಿ ಮಿಷಿನ್, ಮಲ್ಗಕ್ಕೆ ಚಾಪೆ. ಇದು ನಮ್ದು ಊಟಕ್ಕೆ ತಟ್ಟೆ, ಲೋಟ, ದಾರಿಲೆಲ್ಲ ಹೊಟ್ಟೆ ಊಟ ಮಾಡ್ಕೊಳಕ್ಕೆ. ಇದು ನಿಮಗೆ ಗೊತ್ತಿರೋದು ಇನೋವಾ ಮಾಮೂಲಿ. ಇದು ಆಡಿ Q7. ಇದು ನಂಬರ್ ಸರ್? ನಿಮ್ಮ ಫೇವ್ರೇಟ್ ನಂಬರ್ ಯಾವ್ದು ಸರ್? ಸಿಕ್ಬಿಡ್ತದೆ ನೋಡಿ. ನಾನೇನು ಫೀಲ್ ಮಾಡಿದೆ ಅಂದರೆ KA03 ಎಂ ಲೀಲಾವತಿ. ಓ, ಎಂ ಲೀಲಾವತಿ 6116. ಹೌದಲ್ಲ ಸರ್? ನಿಮ್ಮ ಫೇವ್ರೇಟ್ ನಂಬರ್ ಅಂತ ಇದೆಯಾ ಸರ್? 3. ಓಕೆ. ಇದು ಅಮ್ಮ ಫಸ್ಟ್ ತಗೊಟ್ಟಿದ್ದಮ್ಮ, ಇದು ಸ್ಕಾರ್ಪಿಯೋ. ಹಾಂ, 33333. ಹಾಂ, ಇದು ಕಾರ್ ಕಲೆಕ್ಷನ್ಸ್. ಫೋಕ್ಸ್ ವ್ಯಾಗನ್ ಅಲ್ಲಿದೆ, ಅಲ್ಲಿ ತಮಿಳ್ನಾಡು ರಿಜಿಸ್ಟ್ರೇಷನ್. ಹೋಗೋದು ತಗೊಂಡು. ಅಲ್ಲ ಸರ್, ಸಿಕ್ಕಾಪಟ್ಟೆ ನಾಯಿಗಳು ಸಾಕಿದ್ದೀರಾ ಸರ್? ಎಷ್ಟು ನೋಡಿ, ಫ್ಯಾನ್ ಎಲ್ಲ ಆಯ್ತು, ಅದಕ್ಕೆ ಹುಷಾರ್. ಫ್ಯಾನ್ ಹಾಕ್ಸಿ, ಜೂಲಿ ಅಂತ ನಾಯಿಗಳು.
ಫೆರೋಷಿಯಸ್ ಇದಾವೆ. ಅಲ್ವಾ ಸರ್? ಅಪ್ಪ ಹೆಂಗೆ ರಾತ್ರಿ ಹೊತ್ತು ಬಿಡ್ತೀರಿ ಸರ್? ಇಲ್ಲ. ವಾಕಿಂಗ್ 2 ಸರಿ 3 ಸರಿ ಕರ್ಕೊಂಡು ಹೋಗ್ಬಿಡ್ತಾರೆ. ಹಾಂ ಯಾಕಂದ್ರೆ ಚಿರತೆ ಕಾಟ ಇದೆ. ಹಾಂ 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 ಹಾಂ. ಎಷ್ಟು ಚಂದ ನವಿಲುಗಳ ಸದ್ದು ನೋಡ್ರಿ ಸರ್. ಹಂಗೆ ಒಂದು ತೋಟದೊಂದು ರೌಂಡ್ ಹೋಗ್ತಾರೆ. ಬನ್ನಿ, ಇಲ್ಲಿ ಮುನೀಶ್ವರನ ಗುಡಿ ಇದೆ. ಹಾಂ ಆಗತ್ತಾ? ಹಾಂ ಬರೋದು. ಬನ್ನಿ ಪಾಪ ಇಲ್ಲೇ